ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರೂ. 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ ₹300ದಿಂದ ಆರಂಭಗೊಂಡು ₹50,000ವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ ₹5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಜೀರ್ಣೋದ್ಧಾರಗೊಂಡ ಅಂಬಾಜಿದುರ್ಗ ಬೆಟ್ಟದ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಉಚಿತ ಬಸ್ ಸೇವೆ ಪ್ರಾರಂಭ. ಐತಿಹಾಸಿಕ ಹಿನ್ನೆಲೆ, ಪ್ರಾಕೃತಿಕ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಒಳಗೊಂಡಿರುವ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟ ಇದೀಗ ನವಚೈತನ್ಯದೊಂದಿಗೆ ಕಂಗೊಳಿಸುತ್ತಿದ್ದು ಪ್ರಮುಖ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಚಿಂತಾಮಣಿ ನಗರಕ್ಕೆ ಸಮೀಪದಲ್ಲಿರುವ ಅಂಬಾಜಿದುರ್ಗ ಬೆಟ್ಟವು ಸುಮಾರು ಹಲವು ಶತಮಾನಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಬೆಟ್ಟದ ಮೇಲಿರುವ ಪುರಾತನ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಹಲವು ದಶಕಗಳಿಂದ ಪೂಜೆ ಪುನಸ್ಕಾರಗಳಿಲ್ಲದೆ ನಿರ್ಲಕ್ಷ್ಯವಾಗಿ ನಿರ್ಜನವಾಗಿತ್ತು. ಈ ಪುರಾತನ ದೇಗುಲಕ್ಕೆ ಮತ್ತೆ ವೈಭವ ತಂದುಕೊಡುವ ಸಂಕಲ್ಪದೊಂದಿಗೆ ಕಾವಲಗಾನಹಳ್ಳಿ ರಾಜರು ಸ್ವಂತ ಹಣದಿಂದ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾದರು. ಬಳಿಕ ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ ಸ್ಥಾಪಿಸಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಕಾರದೊಂದಿಗೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತಷ್ಟು ವಿಸ್ತರಿಸಿದ್ದಾರೆ. ರಸ್ತೆ ನಿರ್ಮಾಣಕ್ಕೂ ವಿಶೇಷ ಆದ್ಯತೆ. ಇನ್ನು ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ವಾಹನಗಳು ತೆರಳಲು ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದಿರುವುದು ಭಕ್ತರಿಗೆ ಪ್ರಮುಖ ಸಮಸ್ಯೆಯಾಗಿತ್ತು. ಇದನ್ನು ಮನಗಂಡ ಭಕ್ತ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ಅವರು ಮೊದಲು ಸ್ವಂತ ಹಣದಲ್ಲಿ ರಸ್ತೆ ಮಾಡಿದಲ್ಲದೆ ನಂತರ ಸ್ಥಳೀಯ ಗ್ರಾಮಸ್ಥರ ಹಾಗೂ ಟ್ರಸ್ಟ್ನ ಸಹಕಾರದೊಂದಿಗೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣ ಕಾರ್ಯವನ್ನು ಕೈಗೊಂಡರು. ಇದರಿಂದ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಸಂಚಾರ ಮತ್ತಷ್ಟು ಸುಗಮಗೊಂಡಿದೆ. ಬೆಟ್ಟದ ಮೇಲಕ್ಕೆ ತೆರಳಿ ದರ್ಶನ ಪಡೆಯಲು ಸಾಧ್ಯವಾಗದ ಹಿರಿಯರು ಹಾಗೂ ವಯೋವೃದ್ಧ ಭಕ್ತರ ಅನುಕೂಲಕ್ಕಾಗಿ ಉಚಿತ ಜೀಪ್ ಸೌಲಭ್ಯ ಕೂಡ ಸಹ ಕಲ್ಪಿಸಲಾಗಿದೆ. ಉಚಿತ ಬಸ್ ಸೇವೆಗೆ ಚಾಲನೆ. ಕ್ಷೇತ್ರದ ಅಭಿವೃದ್ಧಿಯ ಮುಂದುವರೆದ ಭಾಗವಾಗಿ ಇದೀಗ ಚಿಂತಾಮಣಿಯಿಂದ ಅಂಬಾಜಿದುರ್ಗ ಬೆಟ್ಟದ ದೇವಾಲಯಕ್ಕೆ ಭಕ್ತರ ಅನುಕೂಲಕ್ಕಾಗಿ ಉಚಿತ ಬಸ್ ಸೇವೆ ಆರಂಭಿಸಲಾಗಿದೆ. ಇದರಿಂದ ಚಿಂತಾಮಣಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಯಾವುದೇ ಸಾರಿಗೆ ವೆಚ್ಚವಿಲ್ಲದೆ ಕ್ಷೇತ್ರಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ RR ಬಾರ್ ಪಕ್ಕದಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬಸ್ ಕಲ್ಪಿಸಲಾಗಿದೆ. ಉಚಿತ ಸಾರಿಗೆ ಸೌಲಭ್ಯದ ಜೊತೆಗೆ ಕ್ಷೇತ್ರದಲ್ಲಿ ಅನ್ನದಾಸೋಹ ಹಾಗೂ ಗೋಶಾಲೆ ಆರಂಭಿಸಿರುವುದು ಭಕ್ತರಲ್ಲಿ ಸಂತಸ ಮೂಡಿದೆ. ದೇವಾಲಯವನ್ನು ಕೇವಲ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾತ್ರವಲ್ಲದೆ ಭಕ್ತರು ನೆಮ್ಮದಿಯಿಂದ ಭೇಟಿ ನೀಡಬಹುದಾದ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನ ಸಹ ನಡೆಯುತ್ತಿದೆ. ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ. ಅಂಬಾಜಿದುರ್ಗ ಬೆಟ್ಟವು ಪುರಾತನ ಕೋಟೆಯ ಅವಶೇಷಗಳ, ಗುಹಾಂತರ ದೇವಾಲಯಗಳು, ಪ್ರಾಕೃತಿಕ ಸೌಂದರ್ಯ ಹಾಗೂ ಚಾರಣಕ್ಕೆ ಸೂಕ್ತವಾದ ಬೆಟ್ಟ ಪ್ರದೇಶವನ್ನು ಹೊಂದಿದೆ. ಇದರಿಂದ ಧಾರ್ಮಿಕ ಭಕ್ತರ ಜೊತೆಗೆ ಪ್ರಕೃತಿಯ ಪ್ರಿಯರು ಹಾಗೂ ಟ್ರೆಕ್ಕಿಂಗ್ ಆಸಕ್ತರನ್ನು ಈ ಬೆಟ್ಟ ಆಕರ್ಷಿಸುತ್ತದೆ. ದೇವಾಲಯದ ಜೀರ್ಣೋದ್ಧಾರ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಯ ಬಳಿಯ ಸ್ಥಳೀಯ ಭಕ್ತರಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಅಂಬಾಜಿದುರ್ಗ ಬೆಟ್ಟಕ್ಕೆ ಆಗಮಿಸುತ್ತಾರೆ. ನೆರೆ ರಾಜ್ಯ ತಮಿಳುನಾಡಿನಿಂದ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವುದು ಇದರ ಧಾರ್ಮಿಕ ಮಹತ್ವ ಹೆಚ್ಚುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಐತಿಹಾಸಿಕ ಕ್ಷೇತ್ರಕ್ಕೆ ಹೊಸ ರೂಪ. ಶತಮಾನಗಳ ಇತಿಹಾಸ ಹೊಂದಿರುವ ಅಂಬಾಜಿದುರ್ಗ ಬೆಟ್ಟದ ಪುರಾತನ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಮರುಜೀವ ದೊರೆತಿದ್ದು ಸ್ಥಳೀಯರ ಧಾರ್ಮಿಕ ಭಾವನೆಗಳಿಗೆ ಹೊಸ ಬಲ ನೀಡಿದೆ. ನಾರಾಯಣಸ್ವಾಮಿ ಅವರ ಜೀರ್ಣೋದ್ಧಾರ ಸಂಕಲ್ಪ, ಟ್ರಸ್ಟ್ನ ಪ್ರಯತ್ನ ಹಾಗೂ ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಕ್ಷೇತ್ರವು ಹಂತವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಉಚಿತ ಬಸ್, ಜೀಪ್ ಸೌಲಭ್ಯ, ಅನ್ನದಾಸೋಹ ಹಾಗೂ ಗೋಶಾಲೆಯಂಥ ಸೌಲಭ್ಯಗಳೊಂದಿಗೆ ಅಂಬಾಜಿದುರ್ಗ ಬೆಟ್ಟ ಇದೀಗ ಚಿಂತಾಮಣಿ ತಾಲೂಕಿನ ಪ್ರಮುಖ ಧಾರ್ಮಿಕ ಪ್ರವಾಸಿ ತಾಣವಾಗಿ ಗುರುತಿಸಿಕೊಳ್ಳುವತ್ತ ಹೆಜ್ಜೆ ಹಾಕಿದೆ.
ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡು ಭಕ್ತರಿಗೆ ಸೌಲಭ್ಯ ಕಲ್ಪಿಸುವ ಈ ಪ್ರಯತ್ನದಿಂದ ಅಂಬಾಜಿ ದುರ್ಗ ಕ್ಷೇತ್ರ ಇನ್ನಷ್ಟು ಪ್ರವಾಸಿಗರು ಹಾಗೂ ಭಕ್ತರು ಆಗಮಿಸುವ ನಿರೀಕ್ಷೆ ಮೂಡಿದೆ. ಇದು ಅಂಬಾಜಿ ದುರ್ಗ ಬೆಟ್ಟದಲ್ಲಿ ನಾವು ಅರ್ಚಕರು ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕ ಎಲ್ಲ ಜನಗಳೆಲ್ಲ ಟ್ರಸ್ಟ್ ನಿಂದ ದೇವಸ್ಥಾನಕ್ಕ ಒಂದು ಉಚಿತ ಸೇವಾ ಬಸ್ತು ಹಾಕಿದ್ದಾರೆ ಬೆಟ್ಟಕ್ಕ. ಇಲ್ಲಿ ಚಿಂತಾಮಣಿಯಿಂದ ದಿನಾನು 8 ಗಂಟೆನಿಂದ ಸಾಯಂಕಾಲ 5 ಗಂಟೆವರೆಗೂ ಉಚಿತ ಸೇವಾ ಬಸ್ ಇರುತ್ತೆ. ಎಲ್ಲರೂ ಚಿಂತಾಮಣಿಯಿಂದ ಬೆಟ್ಟಕ್ಕೆ ಬರ್ಬೇಕು ಅಂತ ಆಶೆ ಇದೆ. ಎಲ್ಲರೂ ಬಂದು ಆಂಜನೇಯ ಸ್ವಾಮಿನ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು. ಜೈ ಆಂಜನೇಯ, ಜೈ ಅಂಬೋಜೇಶ್ವರ. ಇದು ಅಂಬಾಜಿ ದುರ್ಗ ಬೆಟ್ಟ, ಚಿಂತಾಮಣಿಯಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಬೆಟ್ಟ. ಇಲ್ಲಿ ಸುಮಾರು 300 ವರ್ಷಗಳಿಂದ ಇಲ್ಲಿ ಪೂಜೆಗಳಿಲ್ಲದೆ ಇದ್ದೋಗಿದ್ದು ಈಗ ನಾರಾಯಣ ಸ್ವಾಮಿ ಅವರ ಸುತ್ತಮುತ್ತ ಹಳ್ಳಿಗಳ ಒಂದು ಭಕ್ತಾದಿಗಳ ಸಹಾಯದಿಂದ ಇಲ್ಲಿ ರೋಡ್ ಆದ್ಮೇಲೆ ಇಲ್ಲಿ 2 ಉಚಿತವಾದ ಜೀಪುಗಳು ಕೈಲಾಸಗಿರಿಯಿಂದ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಅಂತ ಕೈಲಾಸಗಿರಿಯಿಂದ ಇಷ್ಟು ದಿವಸ ಕೂಡ ಉಚಿತವಾದಂತ ಒಂದು 2 ಜೀಪುಗಳಿತ್ತು. ಈಗ ಭಕ್ತಾದಿಗಳ ಒಂದು ಸಹಾಯದಿಂದ ಸುತ್ತಮುತ್ತ ಹಳ್ಳಿಗಳ ಜನರ ಒಂದು ಸಹಾಯದಿಂದ ಟ್ರಸ್ಟ್ ನ ವತಿಯಿಂದ ಒಂದು ಉಚಿತ ಬಸ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತಾದಿಗಳು ದೂರದಿಂದ ಬರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಅನುಕೂಲವಾಗ್ಲಿ ಅಂತ ಚಿಂತಾಮಣಿಯಿಂದ ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 4 ಗಂಟೆಗೆ ಈ ಬಸ್ಸಿನ ವ್ಯವಸ್ಥೆ ಇರ್ತದೆ. ಭಕ್ತಾದಿಗಳೆಲ್ಲರೂ ಕೂಡ ಆ ಬಸ್ಸಿನ ಸಮಯಕ್ಕೆ ಬಂದು ಇಲ್ಲಿ ಹನುಮಂತರ ದೇವರ ದರ್ಶನ, ದುರ್ಗಾ ದರ್ಶನ, ಹಾಗೆ ಅಂಬೋಜೇಶ್ವರನ ದರ್ಶನವನ್ನು ಪಡ್ಕೊಂಡು ಮತ್ತೆ ಅದೇ ಬಸ್ಗೆ ಅಥವಾ ಇನ್ನೊಂದು ಟ್ರಿಪ್ ಬಸ್ಗೆ ಹೊರಟು ಕೆಳಗಡೆ ಬಿಡುವಂತ ವ್ಯವಸ್ಥೆ ಇರ್ತದೆ. ಹಾಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಕೂಡ ಅನ್ನದಾನದ ವ್ಯವಸ್ಥೆ ಇರ್ತದೆ. ಅನ್ನದಾನ ನಡೀತೈತೆ. ಹಾಗೆ ಬೆಟ್ಟದಲ್ಲಿ ಸುಮಾರು ಹಸುಗಳ ಒಂದು ಗೋಶಾಲೆ ಇರ್ತದೆ. ಅಲ್ಲಿ ಭಕ್ತ ಮಹಾಶಯರು ಕೂಡ ಬಂದು ಗೋದಾನಕ್ಕೆ, ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಅನುಗ್ರಹ, ಒಂದು ಸಹಾಯ ಕೊಡ್ಬೇಕಾಗಿ ವಿಜ್ಞಪ್ತಿ. ಜೈ ಶ್ರೀಮನ್ನಾರಾಯಣ. ನಾವು ನಲ್ಗುಟ್ಟಲ್ಲಿ ಗ್ರಾಮಸ್ಥ ಸ್ಕೂಲ್ಮಲ್ಲಿ ಅಂತ ಈ ಅಂಬೋಜಿ ಬೆಟ್ಟಕ್ಕೆ ಶ್ರೀರಾಯನಸ್ವಾಮಿ ದೇವಸ್ಥಾನ ಈ ಬೆಟ್ಟಕ್ಕೆ ಜನರು ಬರೋದಕ್ಕೆ ಕಷ್ಟಕರವಾಗಿದೆ. ಅದರಿಂದ ಈ ಭಕ್ತಾದಿಗಳು ಈ ಪರಿಸ್ಥಿತಿ ನೋಡ್ಬಿಟ್ಟು ಎಲ್ಲರೂ ಸೇರಿ ಈ ಉಚಿತವಾಗಿ ಬಸ್ಸನ್ನು ನೀಡಿರ್ತಾರೆ, ದೇವಸ್ಥಾನಕ್ಕೆ ಕಾಣಿಕೆ ನೀಡಿರ್ತಾರೆ. ಅದಕ್ಕೆ ಭಕ್ತಾದಿಗಳು ಚಿಂತಾಮಣಿಯಿಂದ ಪ್ರತಿ ದಿವಸ ಚಿಂತಾಮಣಿಯಿಂದ ಈ ದೇವಸ್ಥಾನಕ್ಕೆ ಬರಲು ಉಚಿತ ಬಸ್ ಸೇವೆ ಇರುತ್ತದೆ. ಎಲ್ಲರೂ ಇದನ್ನು ಉಪಯೋಗ ಪಡಿಸ್ಕೊಂಡು ಬೆಳಗ್ಗೆ 8ರಿಂದ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಚಾಲ್ತಿ ಇರುತ್ತೆ. ಎಲ್ಲಾ ಭಕ್ತಾದಿಗಳು ಬಂದು ದಿನ ದೇವರ ದರ್ಶನಕ್ಕೆ ಬಂದು ದೇವರ ಸಮರ್ಪಣೆಗೆ ಬಂದು ಹೋಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಹೇಳಿ ಸರ್. ಸುಮಾರು ಮಹಾರಾಜ ಕಾಲದಿಂದ ಈ ದೇವಸ್ಥಾನ ಇತ್ತು. ಸುಮಾರು ಒಂದು 200-300 ವರ್ಷಗಳಿಂದ ಈ ದೇವಸ್ಥಾನ ಇದೆ. ಆವತ್ತಿಂದಾನೇ ಪೂಜೆ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ತಾ ಇದಾರೆ. ಅದರಲ್ಲಿ ಈ ಭಕ್ತಾದಿಗಳು ಅವಾಗ ಆ ಕಾಲದಿಂದಲೂ ಈ ದೇವರಿಗೆ ದೇವಸ್ಥಾನಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ.
ಇದಕ್ಕೆ ಇವಾಗ ಈ ಅಭಿವೃದ್ಧಿ ಒಂದು 25 ವರ್ಷದಿಂದ ಇದು ಗ್ರಾಮಸ್ಥರು ದೇವಸ್ಥಾನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಇಡಬೇಕು. ಅದ್ರ ಮುಂದೆ ನಾರಾಯಣ ಸ್ವಾಮಿ ಅವರು ಅವ್ರ ಬೆಂಬಲ ಎಲ್ಲ ನಾವು ಇರ್ತೇವೆ. ಅವ್ರ ಹಿಂದ್ಗಡೆ ನಾವೆಲ್ಲ ಇದ್ದು ಅವ್ರು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮೇಲ್ಗಡೆ ಶಿವನ ದೇವಸ್ಥಾನ, ಅಭಯ ದುರ್ಗಾ ದೇವಸ್ಥಾನ ಎಲ್ಲ ಇದೆ. ನಾವು KSRTC ಅಲ್ಲಿ ಡ್ರೈವರ್ ಕಂಡಕ್ಟರ್ ಕೆಲಸ ಮಾಡಿದ್ರೆ ಕೃಷ್ಣ ರೆಡ್ಡಿ ಅಂತ ನಮ್ಮ ಹೆಸರು. ನಾವು ಸುಮಾರು ಒಂದು 8-10 ವರ್ಷದಿಂದ ಅಂದಾಜು ಸುಮಾರು ಒಂದು 8-10 ವರ್ಷದಿಂದ ಬರ್ತಾ ಇದ್ವಿ. ಮೊದಲು ಚಿಕ್ಕದೊಂದು ಗುಡಿ ಇತ್ತು. ಅಂಬೋಜ್ ದುರ್ಗ ಎಂಬ ರಾಜ ಆಳ್ಕೆಯಲ್ಲಿ ಆವಾಗ ಪ್ರತಿಷ್ಠೆ ಮಾಡೋದು ಅಂತ ಒಂದು ಪ್ರತೀತಿ ಇದೆ. ಅದ್ರ ಪ್ರಕಾರ ನಮ್ಮ ಈ ಕಾವಡಿಗಣಪಲ್ಲಿ ನಾನ್ ಸಮಯ ಅಂತ ಪಾಪ ಅವ್ರ ಸ್ವಂತ ದುಡ್ಡಿಂದ ರೋಡ್ ಮಾಡಿ ಇಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮಾಡಿ ಮತ್ತೆ ಇಲ್ಲಿ ಇದು ಮಾಡಬೇಕು ಅಂತ ನಮ್ಮ ಹತ್ರ ಬಂದಾಗ ನಾವು ಆವಾಗ ಬಂದ್ವಿ. ಅವಾಗ ಬಂದ್ಮೇಲೆ ಪ್ರತಿ ವಾರನೂ ಕುಂಭಾಭಿಷೇಕ ಅವೆಲ್ಲ ಮಾಡಿ ಒಂದು 8-10 ವರ್ಷದಿಂದ ದಿನೇ ದಿನೇ ಬೆಳೀತಾ ಬಂತು. ಜನಗಳು ಬರ್ತಾ ಇದ್ದಾರೆ. ಅಂದ್ರೆ ನಾನ್ ಸ್ವಾಮಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಆದ್ರೆ ಭಕ್ತಾದಿಗಳಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಇಲ್ಲ ಎಲ್ಲರಿಗೂ ಅಂಬಾದ್ರಿಗೆ ಹೋಗ್ಬೇಕಂದ್ರೆ ಬರೋಕ್ಕೆ ಹೋಗಕ್ಕೆ ಅವಕಾಶ ಇಲ್ದಿದ್ದಕ್ಕೆ ವೆಹಿಕಲ್ ಇರೋರು ಬಂದು ಹೋಗ್ತಾ ಇದ್ದಾರೆ. ವೆಹಿಕಲ್ ಇರೋರು ಭಾರಿ ತೊಂದರೆ ಆಗ್ತಾ ಇತ್ತು. ಅದ್ರ ಸಲುವಾಗಿ ಎಲ್ಲರೂ ಭಕ್ತಾದ್ರಿಂದ ಕೆಲವರು ಸೇರಿ ಒಂದು ಬಸ್ ಉಚಿತವಾಗಿ ಓಡಿಸುವ ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲರ ಅನುಗ್ರಹದಿಂದ ಒಂದು ಬಸ್ ತೆಗೆದು ಇವತ್ತಿಂದ ಸ್ಟಾರ್ಟ್ ಮಾಡುವ. ನಾಳೆ ಶನಿವಾರದಿಂದ ಬೆಳಗ್ಗೆ 8ರಿಂದ 8:30 ಸ್ಟಾರ್ಟ್ ಮಾಡಿ ಸಾಯಂಕಾಲ 5 ಗಂಟೆ ಈ ಕಡೆಯಿಂದ ಲಾಸ್ಟ್ ಟ್ರಿಪ್ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಂಡು ವ್ಯವಸ್ಥೆ ಮಾಡಿದೀವಿ. ಭಕ್ತಾದಿಗಳು ಒಳ್ಳೇದಾಗ್ಲಿ, ನಮ್ಮ ದೇವರ ಅನುಗ್ರಹ ಆಗ್ಲಿ ಅಂತ ಮಾಡ್ತೀವಿ. ಇದನ್ನ ಹೇಳಿ ನಾವು ಮುಗಿಸ್ತಾ ಇದ್ದೀವಿ.